ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ರೀತಿಯ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಈ ತರ ಒಂದು ರೆಸಿಪಿನ ನೀವು ಸಂಜೆ ಟೀ ಟೈಮಲ್ಲಿ ಆಗಿರ್ಬೋದು, ಹಾಗೆ ಮನೆಗೆ ಸಡನ್ ಆಗಿ ಗೆಸ್ಟ್ಗಳು ಬಂದಾಗ ಒಂದು 20 ಇಲ್ಲ 15 ಮಿನಿಟ್ಸ್ ಅಲ್ಲಿ ನೀವು ಈ ತರ ಒಂದು ರೆಸಿಪಿನ ಕ್ವಿಕ್ ಆಗಿ ಮಾಡ್ಬೋದು. ಓಕೆನಾ? ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ತಡ ಮಾಡ್ದೇನೆ ಈ ಒಂದು ರೆಸಿಪಿನ ಸುಲಭವಾಗಿ ಮನೆಯಲ್ಲಿರ್ತಕ್ಕಂಥ ಸಾಮಾನುಗಳಿಂದನೇ ಯಾವ ರೀತಿ ಮಾಡೋದಕ್ಕೆ ಬೇಕಾಗುವ ಸಾಮಾನುಗಳು ಯಾವ ಅಂತೇಳಿ ನೋಡ್ಕೊಂಬರೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ರೆ ಒಂದು 5 ರಿಂದ 6 ಈರುಳ್ಳಿನ ಈ ರೀತಿ ಉದ್ದುದ್ದಾಗಿ ಸ್ಲೈಸ್ಗಳಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ತುಂಬಾ ಸ್ಲೈಸ್ಗಳಾಗಿ ತಗೊಳ್ಬೇಕು, ತೆಳುವಾಗಿನೇ ಈ ರೀತಿ ಕಟ್ ಮಾಡಿ ತಗೊಳ್ಳಿ. ಈ ಒಂದು ರೆಸಿಪಿ ಮಾಡೋದಕ್ಕೆ ಇದು ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಇವಾಗ ಇವೆಲ್ಲವನ್ನು ನಾವು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ನಾನು ಕಟ್ ಮಾಡಿ ತಗೊಂಡಿರುವಂತಹ ಎಲ್ಲ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಸ್ಲೈಸ್ಗಳಾಗಿ ಬಂದಿದೆ ಅಂತೇಳಿ. ಇವಾಗ ಇದಕ್ಕೆ ನಾನು ಮೊದಲೇದಾಗಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಈರುಳ್ಳಿ ಸ್ಮೂತ್ ಆಗುತ್ತೆ ಅಂತೇಳಿ ಅಷ್ಟೇನೆ. ಯಾಕೆ ಅಂತೇಳಿ ನಾನು ತಿಳಿಸ್ತೀನಿ ನಿಮ್ಗೆ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ. ನೀವು ಮಕ್ಕಳಿಗೆ ಕೊಡೋದಾದ್ರೆ ನೋಡಿ ಹಾಕೊಳ್ಳಿ. ಇವಾಗ ಇದಕ್ಕೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಸ್ವಲ್ಪ ಕರಿಬೇವು ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನೂ ಕೂಡ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಜ್ವಾನನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇವಾಗ ಇವೆಲ್ಲವನ್ನು ಹಾಕೊಂಡ ನಂತರ ಲಾಸ್ಟ್ ಅಲ್ಲಿ ನಾನು ಸ್ವಲ್ಪ ಚಿಲ್ಲಿ ಪೌಡರ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನಾನು ಹಸಿಮೆಣಸಿನಕಾಯಿನ ಬ್ಯಾಡಗಿ ಮೆಣಸಿನಕಾಯಿ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ, ಕಲರ್ಗೋಸ್ಕರ ಅಷ್ಟೇನೆ. ನೀವು ಖಾರ ಇರುವಂಥ ಮೆಣಸಿನಕಾಯಿನ ತಗೊಂಡ್ರೆ ಕಂಪ್ಲೀಟ್ ಆಗಿ ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ಈ ಎಲ್ಲಾನು ಸೇರಿಸ್ಕೊಂಡ ನಂತರ ಇದನ್ನ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಈರುಳ್ಳಿ ನಾವು ಸಾಲ್ಟ್ ಹಾಕಿರೋದ್ರಿಂದ ಸ್ಮೂತ್ ಆಗುತ್ತೆ, ಮತ್ತೆ ಇದು ಸ್ವಲ್ಪ ನೀರನ್ನ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಅದರಲ್ಲಿರ್ತಕ್ಕಂಥ ನೀರಿನ ಅಂಶದಿಂದನೇ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಬ್ರಷ್ ಮಾಡಿಬಿಟ್ಟು ನೀಟಾಗಿ ಅದು ಈರುಳ್ಳಿ ಎಲ್ಲ ಲೇಯರ್ ಬಿಟ್ಕೊಳ್ಳೋವರೆಗೂ ಈ ರೀತಿಯಾಗಿ ಮಿಕ್ಸ್ ಮಾಡಿ ತಗೊಳ್ಬೇಕು. ಇಲ್ಲಿ ನೋಡ್ತಾ ಇದ್ರೆ ಇವಾಗ ಈರುಳ್ಳಿ ಎಲ್ಲ ಲೇಯರ್ ಆಗಿ ಬಿಟ್ಕೊಂಡಿದೆ, ಹಾಗೆ ಮಸಾಲೆನೂ ಕೂಡ ನೀಟಾಗಿ ಹೊಂದ್ಕೊಂಡಿದೆ. ಇವಾಗ ಇದಕ್ಕೆ ನಾವು ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ನಾನಿವತ್ತು ಇದನ್ನ ಮೈದಾ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ. ಸೊ ಇದು ಕೇರಳ ಸ್ಟೈಲಲ್ಲಿ ಮಾಡ್ತಾರೆ, ಈರುಳ್ಳಿ ವಡ, ಉಳ್ಳಿಪಾಯಿ ವಡ ಅಂತ ಹೇಳ್ತಾರೆ ಇದಕ್ಕೆ. ನೀವು ಕೂಡ ಈ ರೀತಿ ಒಂದು ಡಿಫ್ರೆಂಟ್ ಆದಂಥ ಸ್ನ್ಯಾಕ್ಸ್ನ ಟ್ರೈ ಮಾಡಿ. ಓಕೆನಾ? ತುಂಬಾನೇ ಚೆನ್ನಾಗಿ ಬರುತ್ತೆ. ಇವಾಗ ಇಲ್ಲಿ ನೋಡ್ತಾ ಇದ್ರೆ 1 ಕಪ್ನಷ್ಟು ನಾನು ಮೈದಾ ಹಿಟ್ಟನ್ನು ಹಾಕೊಂಡಿದ್ದೀನಿ. ಹಾಗೆಯೇ 1-2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ನಾವು ಚೆನ್ನಾಗಿ ಫ್ಲೇವರ್ಗೋಸ್ಕರ ಹಾಕೊಂಡಿರೋದಷ್ಟೇನೆ. ಕಂಪ್ಲೀಟ್ ಆಗಿ ನೀವು ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ಬೋದು. ಇವಾಗ ಈ ಹಿಟ್ಟನ್ನೆಲ್ಲ ಚೆನ್ನಾಗಿ ಒಂದ್ಸರಿ ಡ್ರೈ ಆಗಿನೇ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾವು ನೀರನ್ನ ಬೇಕಂದ್ರೇನೆ ಮೇಲ್ಗಡೆಯಿಂದ ಸ್ವಲ್ಪ ಈ ರೀತಿ ಚಿಮುಕಿಸ್ಬಿಟ್ಟು ನೀರನ್ನ ಸೇರಿಸ್ಕೊಳ್ಬೇಕು. ಜಾಸ್ತಿ ನೀರನ್ನ ಸೇರಿಸ್ಕೊಂಡ್ರೆ ಆಯಿಲ್ ಅನ್ನ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ ಈ ವಡೆ. ಸೊ ಹಾಗಾಗಿ ನೀವು ನೋಡ್ಕೊಂಡು ಈ ರೀತಿಯಾಗಿ ನೀರನ್ನ ಸೇರಿಸ್ಕೊಳ್ಳಿ. ಓಕೆನಾ? ಇಲ್ಲಿ ನೋಡ್ತಾ ಇದ್ರೆ ಇವಾಗ ಸ್ವಲ್ಪ ತೆಳು ಅಂತ ಅನಿಸ್ತಾ ಇದೆ. ಈ ರೀತಿ ವಡೆ ಶೇಪ್ಗೆ ನಮಗೆ ತಟ್ಟೋದಕ್ಕೆ ಬರಬೇಕು. ಸೊ ಹಾಗಾಗಿ ನಾನು ಹೇಳಿದ್ದು ಮೊದಲಿಗೆ ಈರುಳ್ಳಿ ತುಂಬಾ ತೆಳುವಾಗಿರ್ಬೇಕು, ಹಾಗೇನೆ ಈ ರೀತಿ ಲೇಯರ್ ಬಿಟ್ಕೊಂಡಿದ್ರೆ ಚೆನ್ನಾಗಿ ವಡೆ ತಟ್ಟೋದಕ್ಕೆ ಬರುತ್ತೆ, ಅದು ಹಿಟ್ಟನ್ನ ಹಿಡಿದಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಹೇಳಿರೋದು. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಸ್ವಲ್ಪ ಗಟ್ಟಿ ಹದಕ್ಕೆ ಬಂದಿದೆ. ನೀವು ಸ್ವಲ್ಪ ತೆಳು ಅಂತ ಅನ್ಸಿದ್ರೆ ಸ್ವಲ್ಪ ಮೈದಾ ಹಿಟ್ಟು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬಹುದು. ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ, ಇನ್ನು ಸ್ವಲ್ಪ ಟೇಸ್ಟ್ನ ನೋಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇನ್ನು ಸ್ವಲ್ಪ ಬೇಕಿದ್ರು ಸೇರಿಸ್ಕೊಳ್ಬಹುದು. ಇವಾಗ ಇದು ಪರ್ಫೆಕ್ಟ್ ಆಗಿ ಬಂದಿದೆ. ಇಲ್ಲಿ ನೋಡ್ತಾ ಇದ್ರ ಇವಾಗ ಇದು ವಡೆ ತಟ್ಕೊಳ್ಳಕ್ಕೆ ಪರ್ಫೆಕ್ಟ್ ಆಗಿದೆ. ಇದಕ್ಕೆ ನಾವು ಸೋಡಾ ಹಾಕಬೇಕು ಏನು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್, ಈಸಿಯಾಗಿ ಮಾಡ್ಕೊಳ್ಬಹುದು. ಇದನ್ನ ಮಿಕ್ಸ್ ಮಾಡ್ಕೊಂಡ ತಕ್ಷಣಕ್ಕೆ ನೀವು ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ಈರುಳ್ಳಿ ನೀರು ಬಿಟ್ಕೊಳ್ಳೋದಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಿಮ್ಗೆ ತೆಳು ಅಂತ ಅನ್ಸ್ಬೋದು, ಅವಾಗ ಎಣ್ಣೆ ಕೂಡ ಹೀರ್ಕೊಳ್ಳೋ ಚಾನ್ಸಸ್ ಇರುತ್ತೆ ವಡೆಗಳು. ಸೊ ಹಾಗಾಗಿ ತಕ್ಷಣಕ್ಕೆ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ನಾನು ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಕೈಗೆ ಹಚ್ಕೊಂಡು ಪೇಪರ್ಗೂ ಸಹ ಸ್ವಲ್ಪ ಎಣ್ಣೆನ ಹಚ್ಚಿ ನೀಟಾಗಿ ಎಲ್ಲಾನು ತಟ್ಕೊಳ್ತಾ ಇದ್ದೀನಿ. ನಾವು ಬೇಗನೆ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಳ್ಬಹುದು. ನಿಮಗೆ ಅನುಕೂಲ ಇದ್ರೆ ಹಾಗೇನೆ ಕೈಯಲ್ಲಿ ತಟ್ಬಿಟ್ಟು ನೀವು ಎಣ್ಣೆಗಾಗಿ ಫ್ರೈ ಮಾಡ್ಕೊಳ್ಬಹುದು. ಫಸ್ಟ್ ಟೈಮ್ ಮಾಡ್ತಾ ಇರೋರಿಗೆ ಇದು ಈಸಿ ಟಿಪ್ ಅಂತಾನೆ ಹೇಳ್ಬೋದು. ಇವಾಗ ನೋಡ್ತಾ ಇದ್ರೆ ನಾನು ಎಲ್ಲಾನು ಈ ರೀತಿ ಒಂದು ಬಟರ್ ಪೇಪರ್ ಅಥವಾ ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲ್ಗಡೆ ಚೆನ್ನಾಗಿ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಈ ರೀತಿ ತಟ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಬೇಗನೆ ಎಲ್ಲಾನು ಫ್ರೈ ಮಾಡ್ಕೊಳ್ಬಹುದು ಅಂತೆ ಅಷ್ಟೇನೆ. ಇಲ್ಲಿ ನೋಡ್ತಾ ಇದ್ರೆ ಒಂದನ್ನ ತೆಗೆದು ಕೂಡ ತೋರಿಸ್ತಾ ಇದ್ದೀನಿ, ಎಷ್ಟು ಸುಲಭವಾಗಿ ಬರ್ತಾ ಇದೆ ಅಲ್ವಾ. ಈ ರೀತಿ ನೀವು ಬೇಗನೆ ಕೈಯಲ್ಲಿ ತಟ್ಕೊಳ್ಳೋಕೆ ಆಗಲ್ಲ ಅನ್ನೋರು ಈ ರೀತಿ ಮಾಡಿ ಇಟ್ಕೊಳ್ಬಹುದು. ಇಲ್ಲಿ ನೋಡ್ಬೋದು ಈ ಕಡೆ ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ತುಂಬಾ ಬಿಸಿ ಆದಾಗನೇ ನಾವು ಈ ವಡೆನ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನೋಡ್ತಾ ಇದ್ದೀರಾ ನಾನು ಒಂದೊಂದೇ ವಡೆನ ಹಾಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ವಡೆ ಹಾಕಿದ ನಂತರ ನಾವು ಸ್ಟವ್ನ ಲೋ ಫ್ಲೇಮ್ ಆಗಿ ಹೈ ಫ್ಲೇಮ್ ನಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ತುಂಬಾ ಹೈಯಲ್ಲಿ ಇಟ್ಬಿಟ್ರೆ ಮೇಲ್ಗಡೆ ಎಲ್ಲಾನು ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ, ಆದ್ರೆ ಒಳಗಡೆ ಮಾತ್ರ ಹಾಗೇನೆ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ನೀವು ಸ್ಟವ್ನ ಸ್ವಲ್ಪ ಲೋ ಮಾಡಿಬಿಟ್ಟು ಚೆನ್ನಾಗಿ ಬೇಯೋದಕ್ಕೆ ಬಿಡಿ. ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದ
ಮಾಡ್ಕೊಂಡಿದ ನಂತರ ಮೇಲ್ಗಡೆ ಸ್ವಲ್ಪ ಈ ರೀತಿ ಹೊಂಬಣ್ಣ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು. ಇಲ್ಲಿ ನೋಡ್ತಾ ಇದ್ರೆ ಲೈಟ್ ಆಗಿ ಇವಾಗ ಕಲರ್ ಕೂಡ ಬರ್ತಾ ಇದೆ. ಎರಡೂ ಕಡೆನೂ ಚೆನ್ನಾಗಿ ಒಂದ್ಸರಿ ಟರ್ನ್ ಮಾಡಿಕೊಂಡು ಈ ರೀತಿ ಎರಡೂ ಕಡೆನೂ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತೇಳಿ. ಈರುಳ್ಳಿನ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಬೇಗನೆ ಕ್ರಿಸ್ಪಿ ಆಗುತ್ತೆ. ಈ ಸ್ನ್ಯಾಕ್ಸ್ ಕ್ರಿಸ್ಪಿ ಆಗಿರುವಾಗನೇ ತಿನ್ನೋದಕ್ಕೆ ತುಂಬಾನೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಾ ಇವಾಗ ಎರಡೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈ ವಡೆನ ಇವಾಗ ತೆಗೆದುಕೊಂಡು ನಾವು ಒಂದು ಪ್ಲೇಟ್ಗೆ ತೆಗೆದುಕೊಳ್ಳೋಣ. ಇದೇ ರೀತಿಯಾಗಿ ಎಲ್ಲ ವಡೆನೂ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು. ತುಂಬಾನೇ ಸುಲಭವಾಗಿ ನೀವು ಮನೆಗೆ ಯಾರಾದರೂ ಸಡನ್ ಆಗಿ ಗೆಸ್ಟ್ಗಳು ಬಂದಾಗ ಈ ರೀತಿ ಒಂದು ಹೊಸ ರೀತಿಯ ಸ್ನ್ಯಾಕ್ಸ್ ಅನ್ನ ನೀವು ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗೇನೆ ಹೊಸ ರೀತಿಯ ಸ್ನ್ಯಾಕ್ಸ್ ಇದು, ನೀವು ಮೈದಾ ಹಿಟ್ಟಿಂದ ಮಾಡಿದಿರ ಅಂತೇಳಿ ಗೊತ್ತೇ ಆಗೋದಿಲ್ಲ. ತುಂಬಾನೇ ಕ್ರಿಸ್ಪಿಯಾಗಿ ಹಾಗೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇವಾಗ ಎಲ್ಲಾನು ಈ ರೀತಿಯಾಗಿ ಫ್ರೈ ಮಾಡ್ಕೊಂಡು ತಗೊಂಡಿದ್ದೀನಿ. ಇವಾಗ ನೋಡ್ತಾ ಇದ್ರ ಎಲ್ಲ ವಡೆನೂ ರೆಡಿ ಆಗಿದೆ. ನೋಡ್ತಾ ಇದ್ರ ಕ್ರಿಸ್ಪಿಯಾಗಿ ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ನೋಡಿದ್ರೆ ಅನಿಸ್ತಾ ಇದೆ. ಇನ್ಯಾಕೆ ತಡ ಮಾಡ್ದೇನೆ ನೀವು ಕೂಡ ಮನೆಯಲ್ಲಿ ಈ ತರ ಒಂದು ಈರುಳ್ಳಿ ವಡೆನ ಟ್ರೈ ಮಾಡಿ ನೋಡಿ, ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಈ ಒಂದು ಸ್ನ್ಯಾಕ್ಸ್ ರೆಸಿಪಿ ನಿಮಗೆ ಇಷ್ಟ ಆಯ್ತಂತ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಏನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ನಾಳೆ ಹೊಸ ರೆಸಿಪಿ ಒಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.